ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದ್ರೆ ಒಂದು ಜಾಯ್ಕಾಯಿ ಗಿಡದ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಜಾಯ್ಕಾಯಿ ಗಿಡದಿಂದ ಎಷ್ಟು ಆದಾಯ ಪಡ್ಕೋಬಹುದು ಅನ್ನೋದು ತಿಳಿಸ್ತೀನಿ. ಮತ್ತೆ ಈ ಜಾಯ್ಕಾಯಿನ ಅಡಿಕೆ ಗಿಡದೊಳಗೆ ಮಾಡ್ಬೋದಾ, ನಾವು ಬಯಲುಸೀಮೆಯವರು ಕೂಡ ಬೆಳಿಬೋದಾ, ನೀರಾವರಿ ಕಡಿಮೆ ಇದ್ರೂ ಕೂಡ ನಮಗೆ ಇದರಿಂದ ಆದಾಯ ಪಡ್ಕೊಬೋದಾ, ಲಕ್ಷ ಆದಾಯ ಪಡ್ಕೊಬೋದು ಈ ಜಾಯ್ಕಾಯಿಯಿಂದ ಅಂತ ಹೇಳ್ತಾರೆ. ಬಟ್ ಆ ಜಾಯ್ಕಾಯಿ ಗಿಡದಿಂದ ನಿಜವಾಗ್ಲೂ ಲಕ್ಷ ಆದಾಯ ಬರುತ್ತಾ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ತೀನಿ. ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ತಿಳಿಸ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಏನಾದ್ರು ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ತುಂಬ ಜನಕ್ಕೆ ಈ ಡೌಟ್ಗೆ ಇರ್ಬೋದು ಈ ಗಿಡನ ಯಾವ ಥರ ಬೆಳಿಬೇಕು ಅನ್ನೋದು ಕಂಪ್ಲೀಟಾಗಿ ತಿಳಿಸ್ತೀನಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ನಮ್ಮ ಪೇಜ್ಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ವಿಡಿಯೋ ನೋಡಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಈ ಜಾಯ್ಕಾಯಿ ಗಿಡನ ಪ್ಲಾಂಟೇಶನ್ನ ಯಾರ್ಯಾರು ಮಾಡ್ಬೋದಪ್ಪ ಅನ್ನೋದನ್ನ ಬೇಸಿಕ್ ತಿಳ್ಕೊಳ್ಳೋಣ. ಈ ಜಾಯ್ಕಾಯಿ ಗಿಡನ ಈ ಜಾಯ್ಕಾಯಿ ಗಿಡನ ಯಾರ್ಯಾರು ಪ್ಲಾಂಟೇಶನ್ ಮಾಡ್ಬೋದಪ್ಪ ಅಂತಂದರೆ ಈ ಅಡಿಕೆ ಬೆಳೆದಿರೋರು, ತೆಂಗು ಬೆಳೆದಿರೋರು ಮಾಡ್ಬೋದು. ಯಾಕೆ ಅಡಿಕೆ ಬೆಳೆದಿರೋ, ತೆಂಗು ಬೆಳೆದಿರೋರೇ ಮಾಡಬೇಕಂದ್ರೆ ಈ ಜಾಯ್ಕಾಯಿ ಏನು ಗಿಡ ಇದೆ ಇದು 50% ನೆರಳನ್ನು ಅವಲಂಬಿತವಾಗಿ ಬೆಳೆಯ ಅಂತ ಗಿಡ. ನೆರಳಲ್ಲಿ ನಿಮಗೆ ಚೆನ್ನಾಗಿ ಗ್ರೋತ್ ಆಗೋ ಅಂಥದ್ದು. ನೆರಳು ಕಂಪಲ್ಸರಿ 50% ಬೇಕಾಗಿರುತ್ತೆ. ಸೊ ಜೊತೆಗೆ ಇದು ಒಂದು ಕಾರಣ. ಆದರೆ ಜೊತೆಗೆ ಯಾಕೆ ನೆರಳು ಬೇಕಪ್ಪ ಅಂತಂದರೆ ಶೀತ ಅಂದರೆ ನೀವೇನು ನೀರು ಕೊಡ್ತೀರಾ ಆ ನೀರು ಬೇಗ ಹಾವಿ ಆಗಬಾರ್ದು, ಮತ್ತು ಆ ಬುಡಕ್ಕೆ ಯಾವಾಗಲೂ ನೆರಳು ಬೇಕು. ನೆರಳಿದ್ದಾಗ ಆ ಶೀತ ಆರಲ್ಲ ಅನ್ನೋದ ಕಾರಣಕ್ಕೋಸ್ಕರ ಅಲ್ಲಿ ನೆರಳು ಬೇಕು. ಜೊತೆಗೆ ಈ ನೆರಳಿದ್ರೆ ಈ ಗಿಡ ಚೆನ್ನಾಗಿ ಒಂದು ಇಳುವರಿ ಕೊಡುತ್ತೆ. ಸೊ ಹಂಗಾಗಿ ಈ ನೆರಳು ಇರೋ ಪ್ರದೇಶದಲ್ಲಿ ನಾವು ಬೆಳಿಬೋದು. ಸೊ ಬಯಲುಸೀಮೆನಲ್ಲಿ ನೆರಳು ಬರುತ್ತಾ ಸರ್ ಅಂತಂದರೆ ಅದೇ ಅದಕ್ಕೋಸ್ಕರನೇ ಅಡಿಕೆ ತೋಟ ಬೇಕು ಅಥವಾ ತೆಂಗಿನ ತೋಟ ಬೇಕು. ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಸೊ ಈ ಜಾಯ್ಕಾಯಿ ಬೆಳೆದಿರೋಂಥ ಜಾಗದಲ್ಲಿ 100% ನೆರಳು ಬರಲ್ಲ, ಒಂದು 50% ನೆರಳು ಬರೋ ಅಂಥದ್ದು. ಸೊ ಇಲ್ಲಿ ಸುತ್ತಮುತ್ತ ತೆಂಗಿನ ಮರಗಳಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಎಲ್ಲ ಥರ ಪ್ಲಾಂಟ್ಸ್ ಇರೋದ್ರಿಂದ ಇದರೊಳಗಡೆ ನಾವು ಪ್ಲಾಂಟೇಶನ್ ಮಾಡಿದ್ವಿ. 1 ಎಕರೆನಲ್ಲಿ ನಾನು ಪ್ಲಾಂಟೇಶನ್ ಮಾಡಿದ್ವಿ. 1 ಎಕರೆನಲ್ಲಿ ಒಂದು 600 ಗಿಡ ನಾವು ಅಡಿಕೆನ ಪ್ಲಾಂಟೇಶನ್ ಮಾಡಿದ್ವಿ. ಅದರಲ್ಲಿ ಒಂದು 500 ಚಿಲ್ಲರೆ ನಮ್ಮ ಹತ್ರ ಈಗ ಅಡಿಕೆ ಪ್ರೆಸೆಂಟ್ ಇರೋ ಅಂಥದ್ದು. ಸೊ ಇದರೊಳಗಡೆ ಕಂಪ್ಲೀಟಾಗಿ 200-220 ಗಿಡ ನಮ್ಮದು ಒಂದು ಜಾಯ್ಕಾಯಿ ಗಿಡ ಇರೋ ಅಂಥದ್ದು. ಸೊ 220 ಗಿಡನೂ ಕೂಡ ಕಂಪ್ಲೀಟಾಗಿ ನಾಟಿ ಗಿಡನ ಪ್ಲಾಂಟೇಶನ್ ಮಾಡಿರೋ ಅಂಥದ್ದು. ಈ ನಾಟಿ ಗಿಡ ಏನಿದೆ ಕಂಪ್ಲೀಟಾಗಿ ಒಂದು ಉತ್ತಮನ ಆದಾಯನ ಗಳಿಸಲಿಕ್ಕೆ ತುಂಬ ಬೆನಿಫಿಟ್ ಆಗುತ್ತೆ. ಯಾಕಪ್ಪ ಅನ್ನೋದನ್ನ ವಿಡಿಯೋದಲ್ಲಿ ಕಂಟಿನ್ಯೂಸ್ ತಿಳ್ಕೊಳ್ತಾ ಹೋಗೋಣ. ಸ್ವಲ್ಪ ಲೆಂತಿ ಆಗ್ಬೋದು ವಿಡಿಯೋ, ಕಂಟಿನ್ಯೂ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ಅರ್ಥ ಆಗಲ್ಲ ಸುಮ್ಮನೆ ಬೇಸಿಕ್ ನಿಮಗೆ. ಸೊ ಈಗ ನಾಟಿ ಗಿಡನ ಯಾಕೆ ಚಾಯ್ಸ್ ಮಾಡಿದ್ದೀನಪ್ಪ ಅಂತಂದರೆ, ಒಂದು ನಾಟಿ ಗಿಡ ಅಂದರೆ ನಿಮಗೆ ಗೊತ್ತಿರುತ್ತೆ. ಒಂದು ನಾಟಿ ಅಂದರೆ ಒಂದು ನಾರ್ಮಲ್ ಆಗಿ ನಿಮಗೆ ಎಲ್ಲಿ ಬೇಕಾದ್ರೂ ಬೆಳೆಯೋಂಥ ಸಸ್ಯ ಆಗಿರ್ಬೋದು, ಒಂದು ಚೆನ್ನಾಗಿ ಬೆಳೀತೆ. ಯಾವುದೇ ರೀತಿ ರೋಗ ಆಗಿದ್ರು ಈ ಥರ ನಿಮಗೆ ಗ್ರಾಫ್ಟಿಂಗ್ ಆಗ್ತಾಗ ಕೆಲವೊಂದು ಗ್ರಾಫ್ಟಿಂಗ್ ಆಗಿರೋ ಜಾಗಕ್ಕೆ ರೋಗ ಬರೋ ಅಂಥದ್ದು ಈ ಥರದ್ದೆಲ್ಲ ಇರುತ್ತೆ. ಬಟ್ ನಾಟಿ ಗಿಡ ನೀವು ಪ್ಲಾಂಟೇಶನ್ ಮಾಡಿದಾಗ ಯಾವುದೇ ರೀತಿ ರೋಗ ಬರಲ್ಲ. ಸೊ ಚೆನ್ನಾಗಿ ಬೆಳೆಯುತ್ತೆ. ಒಂದು ನಾಟಿ ಗಿಡ ಯಾವುದೇ ರೀತಿ ಒಂದು ರೋಗ ಬಂದರೂ ತಡ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ. ಅದಕ್ಕೆ ನಾಟಿ ಅಂತ ಅನ್ನೋದು. ನಾಟಿನಲ್ಲಿ ಯಾವುದೇ ತಳಿ ಆದರೂ ಕೂಡ ಒಂದು ಬೇಸಿಕಲಿ ಒಂದು ವಂಡರ್ಫುಲ್ ಪ್ಲಾಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಜೊತೆಗೆ ನಾಟಿ ಗಿಡನ ನಾನು ಪ್ಲಾಂಟೇಶನ್ ಮಾಡಿರೋದ್ರಿಂದ ಆಲ್ರೆಡಿ ನನಗೆ 4 ವರ್ಷದ್ದು ಈ ಜಾಯ್ಕಾಯಿ ಗಿಡನ ಪ್ಲಾಂಟೇಶನ್ ಆಗಿದೆ. ಆಲ್ರೆಡಿ 4 ವರ್ಷ ಆಗಿದೆ. ಸೊ ಇನ್ನು 1.5 2 ವರ್ಷಕ್ಕೆ ನನ್ನ ಗಿಡ ಫಸಲಿಗೆ ಬರುತ್ತೆ. ಜೊತೆಗೆ ಇದರಿಂದ ಲಕ್ಷ ಆದಾಯ ಹೇಗಪ್ಪ ಬರುತ್ತೆ ಅನ್ನೋದನ್ನ ಲೆಕ್ಕಾಚಾರ ಹಾಕೊಂಡ್ರೆ, ಸೊ ಒಂದು ಜಾಯ್ಕಾಯಿ ಗಿಡ ಮ್ಯಾಕ್ಸಿಮಮ್ ಅಂತಂದರೆ ನಿಮಗೆ ಒಂದು 4 5 ವರ್ಷಕ್ಕೆ ನಿಮಗೆ ಇಳುವರಿ ಶುರುವಾಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಓಕೆನಾ. ಸೊ 5 ವರ್ಷಕ್ಕೆ ಶುರುವಾದರೆ ನಿಮಗೆ ಮೊದಲನೇ ವರ್ಷನೇ ಒಂದು ಲಕ್ಷ ಆದಾಯನ ಗಳಿಸ್ಬೋದಾ? ಇಲ್ಲ. ಸೊ ಒಂದು 7 8 ವರ್ಷ ಆದಮೇಲೆ ಈ ಗಿಡ ನಿಮಗೆ ಆವ್ರೇಜ್ ಒಂದು ಲೆಕ್ಕ ಹಾಕ್ಕೊಳ್ಳಿ, ಒಂದು 5 10 kg ಇಳುವರಿ ಕೊಡುತ್ತೆ ಒಂದು ಗಿಡ ಅಂತಂದರೆ. ಇವತ್ತಿನ ಮಾರ್ಕೆಟ್ ರೇಟ್ ಬಂದು ನಿಮಗೆ ಒಂದು 3,500 4 ಸಾವಿರ ರೂಪಾಯಿ ರೇಟ್ ಇದೆ. ಯಾವುದೋ ಒಂದು ಜಾಯ್ಪತ್ರೆ 3,500 4 ಸಾವಿರ ರೂಪಾಯಿ ಪರ್ ಕೆಜಿಗಿದೆ. ಜೊತೆಗೆ ಜಾಯ್ಪತ್ರೆ ಬಂದು ನಿಮಗೆ ಒಂದು ಕಾಯಿ ಮಾರ್ಕೆಟ್ ರೇಟಲ್ಲಿ 10 ರೂಪಾಯಿ ರೇಟ್ ಇದೆ. ಸೊ 10 ರೂಪಾಯಿ ರೇಟ್ ಇದೆ ಒಂದು ಕಾಯಿಗೆ ಅಂತಂದರೆ, ಒಂದು ನಿಮ್ಮ ಹತ್ರ ತಗೊಳ್ಳೋ ಅಂಥವ್ರು ಅರ್ಧ ರೇಟು ನಿಮಗೆ ಸಿಗುತ್ತಂತೆ, ರೈತರಿಗೆ ಸಿಗೋ ಅಂಥದ್ದು. ಈಗ 3,500 4 ಸಾವಿರ ರೂಪಾಯಿ ಜಾಯ್ಪತ್ರೆ ಇದೆ ಅಂತಂದರೆ ನಿಮಗೆ 1,500 2 ಸಾವಿರ ರೂಪಾಯಿ ನಿಮಗೆ ಜಾಯ್ಪತ್ರೆನಲ್ಲಿ ಸಿಗೋ ಅಂಥದ್ದು. ಜಾಯ್ಕಾಯಿಗೆ ನಿಮಗೆ ಒಂದು ಕಾಯಿಗೆ ನಿಮಗೆ 10 ರೂಪಾಯಿ ಇದೆ ಅಂತಂದರೆ ನಿಮ್ಮ ಹತ್ರ ಅವರು 5 ರೂಪಾಯಿಗೆ ಪರ್ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಡಿಪೆಂಡ್ ಆನ್ ಕಾಯಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಮಿನಿಮಮ್ 3 to 5 rupees ಗ್ಯಾರಂಟಿ ಒಂದು ಕಾಯಿ ಸಿಗುತ್ತೆ. ಈಗ ಆವ್ರೇಜಾಗಿ ಲೆಕ್ಕ ಹಾಕೊಳ್ಳೋಣ. ಸಾಮಾನ್ಯವಾಗಿ ಈ ಗಿಡ ಎಷ್ಟು ಬಿಡುತ್ತಪ್ಪ, ಅಷ್ಟು ಬಿಡುತ್ತೆ ಇಷ್ಟು ಬಿಡುತ್ತೆ ಅನ್ನೋದಕ್ಕಿಂತನೂ ಒಂದು ಗಿಡ 7 8 ವರ್ಷ ಆಗಿರೋ ಅಂಥ ಒಂದು ಜಾಯ್ಕಾಯಿ ಪ್ಲ್ಯಾಂಟು ಹೆಂಗೆ ಅಂತಂದ್ರು ಒಂದು ಗಿಡ ಒಂದು ಹೆಂಗೆ ಅಂದರೂ ಒಂದು 400 500 ಕಾಯಿ ಗ್ಯಾರಂಟಿ ಬಿಡುತ್ತೆ. ಜೊತೆಗೆ 500 ಕಾಯಿ ಬಿಡುತ್ತೆ ಅಂತಂದರೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, 500 ಕಾಯಿಗೆ 5 ರೂಪಾಯಿ ನನಗೆ ದುಡ್ಡು ಎಷ್ಟಾಯಿತು ಅಂತ. ಸೊ ಈ ಥರ ನೀವು 2 ಗಿಡ ಹಾಕೊಂಬಿಟ್ಟು ನಾನು ಲಕ್ಷ ಆದಾಯ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ಕಮರ್ಷಿಯಲಿ ನಿಮ್ಮ ತೋಟದಲ್ಲಿ ನೀವು ಪ್ಲಾಂಟೇಶನ್ನ ಎಷ್ಟು ಗಿಡನ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ನಾನೀಗ 200 ಪ್ಲಾಂಟ್ಸ್ ಹಾಕಿದ್ದೀನಿ.
ಒಂದು ಗಿಡಕ್ಕೆ ಆವ್ರೇಜ್ ನನಗೆ 5,000 ರೂಪಾಯಿ ಲಾಭ ಅಂತಂದ್ರು 200 ಪ್ಲಾಂಟ್ಸ್ಗೆ ಎಷ್ಟಾಯ್ತು ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಎಷ್ಟಾಯ್ತು ಅಂತ. ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಜಾಯ್ಕಾಯಿ ಏನಿದೆ, ಜಾಯ್ಕಾಯಿ ಮತ್ತು ಜಾಯಿಪತ್ರೆ ಈ ಎರಡೂ ಕೂಡ ಒಂದೇ ಗಿಡದಲ್ಲಿ ಸಿಗೋ ಅಂಥದ್ದು 2 ಆದಾಯ ಆಯಿತು. ಇನ್ನೂ ಒಂದು ಆದಾಯ ಇದೆ ಈ ಜಾಯ್ಕಾಯಿನಲ್ಲಿ. ಏನಪ್ಪ ಅಂತಂದರೆ ಈ ಜಾಯ್ಕಾಯಿನಲ್ಲಿ ಹಣ್ಣು ಬರುತ್ತಲ್ಲ ಮೇಲ್ಗಡೆ, ನಿಮಗೆ ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ಅದು ಹಣ್ಣು ಯಾವ ಥರ ಬರುತ್ತೆ, ಜಾಯ್ಕಾಯಿ ಯಾವ ಥರ ಬರುತ್ತೆ, ಜಾಯಿಪತ್ರೆ ಯಾವ ಥರ ಬರುತ್ತೆ ಅಂತ. ಆ ಹಣ್ಣನ್ನು ಕೂಡ ಒಂದು ಉಪ್ಪಿನಕಾಯಿಗೆ ಉಪಯೋಗಿಸ್ತಾರೆ. ನಾರ್ಮಲ್ ಆಗಿ ನಿಮಗೆ ಮಾವಿನಕಾಯಿನ ಯಾವ ಥರ ಉಪಯೋಗಿಸ್ತಾರೆ ಉಪ್ಪಿನಕಾಯಿಗೆ, ಮತ್ತು ಈ ಇರಳಿಕಾಯಿ ಎಲ್ಲ ಯಾವ ಥರ ಉಪಯೋಗಿಸ್ತಾರೆ, ಅದೇ ಥರ ಈ ಏನು ಒಂದು ಜಾಯ್ಕಾಯಿನಲ್ಲಿ ಹಣ್ಣು ಏನು ಬರುತ್ತೆ ಅದ್ರ ಮೇಲ್ಗಡೆ ಅದನ್ನು ಕೂಡ ಉಪ್ಪಿನಕಾಯಿ ಉಪಯೋಗಿಸ್ತಾರೆ. ಅದನ್ನು ಕೂಡ ನಾವು ಕಮರ್ಷಿಯಲಿ ಮಾರ್ಕೆಟಿಂಗ್ನ ಮಾಡ್ಬೋದು ಸ್ನೇಹಿತರೆ. ಜೊತೆಗೆ ಈ ಗಿಡದಿಂದ ಅಷ್ಟೇ ಆದಾಯ ಬರೋ ಅಂಥದ್ದು. ಈ ಗಿಡದಲ್ಲಿ ಫಸಲು ಕೊಟ್ಟಾದ್ಮೇಲೆ ಎಲ್ಲ ಉದುರಿ ಇರೋ ಅಂಥದ್ದು ಅದೇ ಬುಡಕ್ಕೆ ಉದ್ರಿ, ಸೊ ಮತ್ತೆ ಅದೇ ಗಿಡಕ್ಕೆ ಅದು ಗೊಬ್ಬರ ಆಗಿ ಕರಗಿ ಒಂದು ಒಳ್ಳೆ ಒಂದು ಪೌಷ್ಟಿಕಾಂಶನ ಈ ಗಿಡಕ್ಕೆ ಒದಗಿಸುತ್ತೆ. ಓಕೆನಾ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಒಂದು ಜಾಯ್ಕಾಯಿ ಗಿಡದಲ್ಲಿ ಇಷ್ಟೆಲ್ಲ ಆದಾಯ ಇದೆ ಅಂತಂದಾಗ ಯಾಕೆ ಈ ಜಾಯ್ಕಾಯಿನ ಬೆಳಿಬಾರ್ದು? ಜಾಯ್ಕಾಯಿನಲ್ಲಿ 2 ವೆರೈಟಿ ಬರುತ್ತೆ. ಮೊದಲನೇ ವೆರೈಟಿ ಬಂದು ರೆಡ್ ವೆರೈಟಿ, ಇನ್ನೊಂದು ಬಂದು ಯೆಲ್ಲೋ ವೆರೈಟಿ. ಸೊ ರೆಡ್ ವೆರೈಟಿ ಬಂದು ನಿಮಗೆ ಜಾಯ್ಕಾಯಿ ಕಂಪ್ಲೀಟಾಗಿ ಜಾಯಿಪತ್ರೆ ಬಂದು ರೆಡ್ ಕಲರ್ ಇರೋ ಅಂಥದ್ದು, ಜಾಯಿಪತ್ರೆ ಬಂದು ಸ್ವಲ್ಪ ದೊಡ್ಡದು ಬರುತ್ತೆ. ಇದು ನಾಮ್ ಪ್ಲಾಂಟೇಶನ್ ಮಾಡಿರೋ ಅಂಥದ್ದು ರೆಡ್ ವೆರೈಟಿ. ಸೊ ಇನ್ನೊಂದು ಯೆಲ್ಲೋ ವೆರೈಟಿ ಅಂತ ಬರುತ್ತೆ. ಯೆಲ್ಲೋ ವೆರೈಟಿ ನಿಮಗೆ ಜಾಯಿಪತ್ರೆ ಬಂದು ಯೆಲ್ಲೋ ಕಲರ್ ಬರುತ್ತೆ. ಸೊ ಇನ್ನೊಂದು ಬಂದು ನಿಮಗೆ ಜಾಯ್ಕಾಯಿ ಸ್ವಲ್ಪ ಸಣ್ಣ ಬರುತ್ತೆ. ಸೊ ಈ ಗಿಡಕ್ಕೂ ಆ ಗಿಡಕ್ಕೂ ತುಂಬ ರೇಟಲ್ಲೂ ಕೂಡ ವ್ಯತ್ಯಾಸ ಇರುತ್ತದೆ. ಯಾವುದರಲ್ಲಿ ನಿಮಗೆ ಕಮರ್ಷಿಯಲಿ ಮಾಡಿದಾಗ ಗಿಡ ಪರ್ಚೇಸ್ ಮಾಡಬೇಕಾದ್ರೆ ರೇಟಲ್ಲಿ ವ್ಯತ್ಯಾಸ ಇರುತ್ತೆ. ಬಟ್ ಯಾವುದೇ ರೀತಿ ನಿಮಗೆ ಕಾಯಿ ಮಾರಾಟ ಮಾಡ್ಬೇಕಾದ್ರೆ ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ, ಮಾರ್ಕೆಟಿಂಗಲ್ಲೂ ವ್ಯತ್ಯಾಸ ಇರಲ್ಲ. ಸೊ ಇದು ನಿಮಗೆ ರೆಡ್ ವೆರೈಟಿ ಒಳ್ಳೆ ಉತ್ತಮ ಆದಾಯನ ಗಳಿಸಲಿಕ್ಕೆ ಒಂದು ಒಳ್ಳೆ ಇಳುವರಿ ಕೊಡ ಅಂತ ಗಿಡ. ಓಕೆನಾ. ಸೊ ಇದ್ರ ಜೊತೆಗೆ ನೀವು ಜಾಯ್ಕಾಯಿನ ಪ್ಲಾಂಟೇಶನ್ ಮಾಡಿದ್ದೀರಾ ಅಂತಂದರೆ ಮಿನಿಮಮ್ ಅಂದರೂ ನಾಟಿ ಗಿಡ ಪ್ಲಾಂಟೇಶನ್ ಮಾಡಿದರೆ ಒಂದು 70 ರಿಂದ 80 ವರ್ಷ ಇದಕ್ಕೆ ಲೈಫ್ ಇರುತ್ತದೆ. ನಿಮಗೆ 8 ವರ್ಷಕ್ಕೆ ಶುರುವಾದರೆ ಮಿನಿಮಮ್ ಅಂದರೂ ಒಂದು 50 ವರ್ಷ ಒಂದು ಆದಾಯನ ಕೊಡೋ ಅಂತ ಸಸ್ಯ ಆಗಿರುತ್ತೆ. ವರ್ಷದಿಂದ ವರ್ಷಕ್ಕೆ ಗಿಡ ದೊಡ್ಡದಾದಂಗೆ ನಿಮಗೆ ಇಳುವರಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಡಿಕ್ರೀಸ್ ಆಗಲ್ಲ. ಜೊತೆಗೆ ಈ ಜಾಯಿಪತ್ರೆ ಅನ್ನೋದು ಒಂದು ಸಾಂಬಾರ್ ಪದಾರ್ಥ ಆಗಿರೋದ್ರಿಂದ ಪ್ರತಿ ಮನೆಯಲ್ಲೂ ಉಪಯೋಗಿಸೋ ಒಂದು ಸಾಂಬಾರ್ ಪದಾರ್ಥ ಆಗಿದೆ. ಸೊ ಈ ಸಾಂಬಾರ್ ಪದಾರ್ಥಕ್ಕೆ ಯಾವತ್ತೂ ರೇಟು ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ತಿಂತೀರಾ, ಪ್ರತಿಯೊಬ್ಬರು ಗೊತ್ತಿರೋ ಅಂಥ ವಿಚಾರದಿಂದ ಇದಕ್ಕೆ ಮಾರ್ಕೆಟಿಂಗ್ ಎಲ್ಲಿ ಬೇಕಾದ್ರೂ ಇರುತ್ತೆ. ಸೊ ಈ ಜಾಯಿಪತ್ರೆನ ಮಾರ್ಕೆಟಿಂಗಲ್ಲಿ ಬಲ್ಕಲ್ಲಿ ಪರ್ಚೇಸ್ ಮಾಡೋರು ಅಂಥವ್ರು ಇದ್ದಾರೆ. ಯಾಕೆಂದರೆ ಎಲ್ಲರೂ ಕೂಡ ಈ ಜಾಯಿಕಾಯಿನ ಬೆಳಿಲಿಕ್ಕಾಗಲ್ಲ. ಪ್ರತಿಯೊಬ್ಬರೀಗ ಜೋಳ ಮಾಡೋ ಅಂಥವ್ರು ಅಥವಾ ರಾಗಿ ಬೆಳೆಯೋರು ಅಂಥವ್ರು ಬೆಳೆಯೋಕ್ಕಾಗಲ್ಲ. ಈ ಅಡಿಕೆ ತೋಟ ಬಯಲುಸೀಮೆಯಲ್ಲಿ ಯಾರು ಒಂದು ಕಮರ್ಷಿಯಲಿ ಮಾಡ್ತಾರೆ ಅವ್ರು ಮಾತ್ರ ಬೆಳಿಬೋದು. ಹಂಗಾಗಿ ಯಾರು ಯೂಜ್ ಅಮೌಂಟಲ್ಲಿ ಬೆಳಿತಾರೆ ಎಲ್ಲ ಕಡೆ ಬೆಳಿಲಿಕ್ಕೆ ಸಾಧ್ಯ. ಅದಕ್ಕೆ ಮಾರ್ಕೆಟಿಂಗು ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಎಲ್ಲಿ ಕಡಿಮೆ ಬೆಳಿತಾರೆ, ಯಾವುದು ನಿಮಗೆ ಕಡಿಮೆ ಒಂದು ಪ್ರೊಡಕ್ಷನ್ನ ಮಾಡೋಕ್ಕೆ ಸಾಧ್ಯ ಅಂಥದಕ್ಕೆ ನಿಮಗೆ ಮಾರ್ಕೆಟಿಂಗ್ ಇದ್ದೇ ಇರುತ್ತೆ. ಈ ಜಾಯ್ಕಾಯಿನ ಎಲ್ಲರೂ ಬೆಳೆದ್ರೆ 10 ರೂಪಾಯಿ ಕೆಜಿಗೆ ಬಂದರೂ ಬಂತು. ಆದರೆ ಎಲ್ಲರೂ ಬೆಳೆದಿರೋಕ್ಕೆ ಆಗದೇ ಇರೋ ಕಾರಣ ಸೊ ನಿಮಗೆ ಒಂದು ಉತ್ತಮ ಆದಾಯನ ಗಳಿಸಲಿಕ್ಕೆ ಈ ಜಾಯ್ಕಾಯಿ ಬೆಳೆನೂ ಕೂಡ ಒಂದು ಒಳ್ಳೆ ಪ್ರೊಡಕ್ಷನ್ನ ರೆಡಿ ಮಾಡಿಕೊಡುತ್ತೆ ನಿಮಗೆ. ಜೊತೆಗೆ ಈ ಜಾಯ್ಕಾಯಿನಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನೀವು ಒಂದ್ಸಲ ಪ್ಲಾಂಟೇಶನ್ ಮಾಡಿ ಬಿಟ್ಟರೆ ಸೊ ಇದು ನಿಮಗೆ ಯಾವುದೇ ರೀತಿ ನಿಮಗೆ ಸ್ಪ್ರೇಯರ್ ಆಗಿರ್ಬೋದು, ಔಷಧಿ ಆಗಿರ್ಬೋದು ಕೇಳಲ್ಲ. ಏನಾದ್ರು ರೋಗಗಳು ಬರ್ತಾ ಇದೆ ಅಂದರೆ ಮಾತ್ರ ನಿಮಗೆ ಈ ಗಿಡಕ್ಕೆ ಮೇಂಟೆನೆನ್ಸ್ ಅನ್ನೋದು ಬೇಕಾಗುತ್ತೆ ಸ್ನೇಹಿತರೆ. ಜೊತೆಗೆ ನಿಮಗೆ ಅಡಿಕೆ ತೋಟದಲ್ಲಿ ನೀವು ಪ್ಲಾಂಟೇಶನ್ ಮಾಡ್ತೀರಾ ಅಂದರೆ ಈ ಜಾಯ್ಕಾಯಿ ಗಿಡ ಹಾಕಿದ್ರೂ ನೀವು ಅಡಿಕೆ ತೋಟಕ್ಕೆ ನೀರು ಕೊಡ್ತೀರಾ, ಹಾಕ್ಲಿಲ್ಲ ಅಂದ್ರೂ ನೀರು ಕೊಡ್ತೀರಾ. ಜಾಯ್ಕಾಯಿ ಗಿಡನ ಹಾಕಿದ್ರೂ ಕೂಡ ಗೊಬ್ಬರ ಕೊಡ್ತೀರಾ, ಹಾಕ್ಲಿಲ್ಲ ಅಂದ್ರೂ ಗೊಬ್ಬರ ಕೊಡ್ತೀರಾ. ಹಾಗಾಗಿ ನೀವು ಅಡಿಕೆ ತೋಟದೊಳಗಡೆ, ತೆಂಗಿನ ತೋಟದೊಳಗಡೆ ಇದನ್ನ ಮಾಡಿದರೆ ಸೊ ಅದಕ್ಕೆ ಕೊಡೋ ಅಂಥ ನೀರು, ಅದಕ್ಕೆ ಕೊಡೋ ಅಂಥ ಗೊಬ್ಬರದಲ್ಲೇ ನಿಮಗೆ ಉಪಯೋಗಿಸ್ಕೊಂಡು ಈ ಗಿಡ ಆರಾಮಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಂಗಾಗಿ ಈ ಗಿಡನ ನೀವು ಸ್ಟಾರ್ಟಿಂಗು ಗಿಡಕ್ಕೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದೇ ಇನ್ವೆಸ್ಟ್ಮೆಂಟು. ಯಾವುದೇ ರೀತಿ ಮತ್ತೆ ಪದೇ ಇನ್ವೆಸ್ಟ್ಮೆಂಟ್ ಮಾಡೋ ಅಂಥದ್ದು, ಇದಕ್ಕೆ ಮೇಂಟೆನೆನ್ಸ್ ಮಾಡೋ ಅಂಥದ್ದು ಯಾವುದೇ ರೀತಿ ಇರಲ್ಲ. ಸೊ ಜಾಯಿಕಾಯಿ ಗಿಡ ಒಂದು ಇನ್ನೊಂದು ಏನಪ್ಪ ಅಂತಾರೆ, ಒಂದ್ಸಲ ಪ್ಲಾಂಟೇಶನ್ ಮಾಡಿ 2 ವರ್ಷ ಕಷ್ಟಪಟ್ಟು ನೀರು ಕೊಟ್ಟು ಗೊಬ್ಬರ ಕೊಟ್ಟು ಚೆನ್ನಾಗಿ ನಿಲ್ಲಿಸಿದ್ರೆ ಅದಾದಮೇಲೆ ಯಾವುದೇ ರೀತಿ ಮೇಂಟೆನೆನ್ಸ್ ಕೇಳಲ್ಲ, ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಹೋಗುತ್ತೆ. ಯಾಕಪ್ಪ ಅಂತಂದರೆ ಇದು ತಾಯಿ ಬೇರಿಗೆ ಸಂಬಂಧಪಟ್ಟ ಗಿಡ ಆಗಿರೋದ್ರಿಂದ ಈ ತಾಯಿ ಬೇರು ಗಿಡ ಏನಿದೆ ಕಂಪ್ಲೀಟಾಗಿ ನಿಮಗೆ ಭೂಮಿಯ ಅಂತರ್ಜಲನ ಅವಲಂಬಿತವಾಗಿ ಬೆಳೆಯೋಂಥ ಸಸಿ. ಸೊ ನಿಮ್ಮ ತೋಟದಲ್ಲಿ 200 ಅಡಿಯಲ್ಲಿ ಆಳ ಸಿಕ್ಕಿ ನೀವು ಬೋರ್ವೆಲ್ನ ಹಾಕ್ಸಿದ್ರ ಅಂತಂದರೆ ಸೊ ಆ 200 ಅಡಿವರೆಗೂ ಈ ಗಿಡ ಬೇರು ಬಿಡ ಅಂತ ಕೆಪಾಸಿಟಿನ ಹೊಂದಿರುತ್ತೆ ಈ ತಾಯಿ ಬೇರು ಮರ. ಹಲಸಿನ ಮರ, ಹಲಸಿನ ಮರ ಆಗಿರ್ಬೋದು, ಮಾವಿನ ಮರ ಆಗಿರ್ಬೋದು, ಇದೆಲ್ಲದು ಕೂಡ. ಆದರೆ ನಿಮಗೆ ತಂತಿ ಬೇರು ಗಿಡಗಳು ಯಾವುದಾದ್ರು ಅಡಿಕೆ ಮರ ಆಗಿರ್ಬೋದು ಅಥವಾ ತೆಂಗಿನ ಮರ ಆಗಿರ್ಬೋದು, ಇದಕ್ಕೆ ಕಂಪಲ್ಸರಿ ನೀರು ಕೊಡಬೇಕು. ಯಾಕೆಂದರೆ ಭೂಮಿಯ ಮೇಲ್ಭಾಗ 3 ಅಡಿ 4 ಅಡಿ ಮೇಲ್ಭಾಗದಲ್ಲಿ ಬೇರು ಬಿಡ ಅಂತ ಸಸಿ. ಸೊ ಇದಕ್ಕೆ ಮಳೆ ನೀರು ಮತ್ತು ನೀವು ತೋಟದಲ್ಲಿ ನೀರು ಕೊಡೋ ಅಂತ ಕೃತಕವಾಗಿ ಕೊಡೋ ಅಂಥ ನೀರನ್ನು ಅವಲಂಬಿತವಾಗಿ ಬೆಳೀತದೆ. ಸೊ ಹಂಗಾಗಿ ಈ ಗಿಡಕ್ಕೆ ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ದಲೆ ನೀವು ಅಡಿಕೆ ಗಿಡ, ತೆಂಗಿನ ಮರ ಒಣಗೋದ್ರೂ ಕೂಡ ಈ ಗಿಡ ನಿಮಗೆ ಯಾವುದೇ ರೀತಿ ಒಣಗೋಗ್ದಲೆ ಸೊ ಅದನ್ನು ಆ ಗಿಡನೇ ನೀರನ್ನು ಹುಡುಕೊಂಡು ಬೆಳೆಯೋಂಥ ಸಸಿ ಆಗಲಿ. ಹಂಗಾಗಿ
ಈ ಥರ ಬೆಳೆಗಳನ್ನ ಮಾಡಿ ಸ್ನೇಹಿತರೆ ನೀವು ಕೂಡ 1 ಎಕರೆನಲ್ಲಿ 5 ರಿಂದ 10 ಲಕ್ಷ ಆದಾಯ ಪಡೆಯ ಅಂತ ಸಸಿ ಆಗಿದೆ ಇದು. ಆರಾಮಾಗಿ ನೀವು 1 ಎಕರೆಗೆ ಪ್ಲಾಂಟೇಶನ್ ಮಾಡ್ಕೊಂಡು ಅಥವಾ ಕಡಿಮೆ ಜಾಗ ಇದೆ ಅಂದ್ರೂ ಕೂಡ ನೀವು ಕಮರ್ಷಿಯಲಿ ಈ ಗಿಡನ ಹಾಕೊಂಡು ಒಳ್ಳೆ ಉತ್ತಮ ಆದಾಯನ ಗಳಿಸ್ಬೋದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಆಗಿತ್ತು. ಈ ವಿಡಿಯೋದಲ್ಲಿ ಇನ್ನೊಂದು ವಿಚಾರ ತಿಳಿಸ್ತೀನಿ. ಯಾವುದೇ ಕಾರಣಕ್ಕೂ ಗ್ರಾಫ್ಟಿಂಗ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ನನ್ನ ಕಡೆಯಿಂದ ಸಜೆಷನ್, ನೀವು ಗ್ರಾಫ್ಟಿಂಗ್ ಮಾಡಬೇಡಿ ಅಂತ ನಾನು ಹೇಳಲ್ಲ. ಗ್ರಾಫ್ಟಿಂಗ್ ಮಾಡೋದಕ್ಕಿಂತನೂ ನಾಟಿ ಗಿಡನ ನೀವು ಪ್ಲಾಂಟೇಶನ್ ಮಾಡಿದ್ರೆ ಅಂದರೆ ಬೀಜದ ಗಿಡನ ಸೆಲೆಕ್ಷನ್ ಮಾಡಿದರೆ ನನ್ನ ಪ್ರಕಾರ ಬೆಟರ್ ಸಜೆಷನ್ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಮಗೆ ಕರೆ ಮಾಡಿ ಕೂಡ ಮಾತಾಡ್ಬೋದು, ಅಥವಾ ನೀವು ನನಗೆ ಸಸಿ ಬೇಕು, ಈ ಜಾಯ್ಕಾಯಿ ಪ್ಲಾಂಟ್ಸ್ ಬೇಕು ಅಂದ್ರೂ ಕೂಡ ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಸೊ ಜಾಯ್ಕಾಯಿ ಗಿಡ ಮಾರಾಟ ಮಾಡ್ಲಿಕ್ಕೋಸ್ಕರ ವಿಚಾರ ತಿಳಿಸ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡಿದ್ರೆ ಅದು ರಾಂಗ್ ಇನ್ಫಾರ್ಮೇಶನ್. ಸೊ ಇದರಲ್ಲಿ ತುಂಬ ಜನ ಕ್ವಶನ್ಸ್ ಕೇಳಿದ್ರೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ. ಸೊ ಅದರಿಂಗಾಗಿ ಕರೆಕ್ಟಾಗಿ ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಜನಕ್ಕೆ ಹೆಂಗಿರುತ್ತೆ ಏನು ಅಂತ ನೋಡ್ತಾ ಇರ್ಬೋದು. ಈ ಬ್ಯಾಕ್ಗ್ರೌಂಡ್ ಇರೋ ಅಂಥದ್ದು 4 ವರ್ಷದ ಪ್ಲಾಂಟ್. ಸೊ 4 ವರ್ಷಕ್ಕೆ ಇಷ್ಟು ಅಡಿ ಬೆಳೆದಿದೆ ಇದು. ಇನ್ನು 2 ಇಯರ್ಸ್ಗೆ ಮಿನಿಮಮ್ ಅಂತಂದ್ರು ಒಂದು ಇದ್ರ ಮೇಲೆ ಒಂದು 4 ರಿಂದ 5 ಅಡಿ ಬೆಳೆಯ ಅಂಥದ್ದು ಸಸಿ. ಸೊ ಕಮರ್ಷಿಯಲ್ ಆಗಿ ನಿಮಗೆ ವರ್ಷಕ್ಕೆ 2 ರೀತಿ ನಿಮಗೆ ಈ ಒಂದು ಸಪೋಟ ಗಿಡ ಯಾವ ಥರ ಬೆಳೆ ಕೊಡುತ್ತೆ ಹಂಗಾಗಿ 2 ಸಲ ಬೆಳೆ ಕೊಡೋ ಅಂಥ ಗಿಡ. ಸೊ ಒಂದು ಗಿಡ ಆವರೇಜ್ ಅಂತಂದ್ರೆ ನಿಮಗೆ 10,000 ಅಂತೂ ಗ್ಯಾರಂಟಿ ನಿಮಗೆ ಪ್ರೊಡಕ್ಷನ್ ಮಾಡಿಕೊಡುತ್ತೆ. 5,000 ಸಾವಿರ ಒಂದು ಸಲ ನಿಮಗೆ ಕಟಾವಿಗೆ ಬಂದರೂ ಕೂಡ 10,000 ಆದಾಯನ ಪಡ್ಕೊಬೋದು. ಸೊ ಹಾಗಾಗಿ ಈ ಗಿಡನ ಇವತ್ತೇ ಬೆಳೀರಿ, ಇವತ್ತೇ ಆದಾಯ ಪಡ್ಕೊಳ್ಳೋಕ್ಕೆ ಇವತ್ತೇ ಪ್ಲಾಂಟೇಶನ್ ಮಾಡಿ. ಒಂದ್ಸಲ ಪ್ಲಾಂಟೇಶನ್ ಮಾಡಿದ್ರೆ 6 ಇಯರ್ಸ್ ಬೇಕಾಗುತ್ತೆ. ಸೊ ತಡ ಮಾಡಬೇಡಿ, ನಾಳೆ ನಾಡ್ದು ಅಂತ 1 ವರ್ಷ ಕಳೆದ್ರೆ 1 ವರ್ಷ ಡಿಲೇ ಆಗುತ್ತೆ ಆದಾಯ ಪಡ್ಕೊಳ್ಳೋಂಥದ್ದು. ಸೊ ಇವತ್ತೇ ಪ್ಲಾಂಟೇಶನ್ ಮಾಡಿ, ಇವತ್ತೇ ನಿರ್ಧಾರ ತಗೊಂಡು ಕಮರ್ಷಿಯಲಿ ಈ ಗಿಡನ ಹಾಕೊಂಡು ನೀವು ಕೂಡ ಆದಾಯ ಗಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಇದೇ ಥರ ಮಾಹಿತಿನ ತಗೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.